ನಮಸ್ಕಾರ ಸ್ನೇಹಿತರೆ, ಬಸಮ್ಮ ಅಂತ ಹೇಳಿ ಸ್ನೇಹಿತರೆ, ಇವ್ರದ್ದು ಮೇಜ್ ಲ್ಯಾಂಡ್ ಇದೆ, ಒಂದು ಸೇಲ್ಗೆ ಇಟ್ಟಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವ್ರದ್ದು ನೋಡೋಣ, ಇವ್ರದ್ದು ವ್ಯಕ್ತಿತ್ವ ಮತ್ತು ಕೋಪ ತಾಪ ಎಲ್ಲ ಹೇಳ್ಬಿಟ್ಟು. ತಾಳಗುಪ್ಪ ಅನ್ನೋ ಒಂದು ಗ್ರಾಮದಲ್ಲಿ ವಾಸವಾಗಿರೋದು ಅಂತ ತಿಳಿದು ಬಂದಿದೆ ಸ್ನೇಹಿತರೆ. ಕೋಪದ ಬಗ್ಗೆ ಹೇಳಬೇಕು ಅಂದರೆ ಈ ರೀತಿಯಾಗಿ ಹೇಳ್ಬೋದು ನೋಡಿ. ಎಲ್ಲರೂ ನಂಬರ್ ಕೇಳ್ತಾರೆ, ನೆಗೆದು ಒದ್ದು ಬಿಡೋಣ ಅನಿಸುತ್ತೆ ಅಂತ ಹೇಳಿದ್ದಾರೆ. ಆ ರೀತಿ ಒಂದು ಕೋಪ ಬರುತ್ತೆ. ಯಾಕೆಂದರೆ ಸ್ನೇಹಿತರೆ, ವಿನಾಕಾರಣ ನಂಬರ್ಗಳು ಯಾಕೆ ಕೊಡಬೇಕು, ಯಾರಿಗೆ ಯಾಕೆ ಕೊಡಬೇಕು ಅನ್ನೋ ಒಂದು ಕೋಪ ಇವರಲ್ಲಿದೆ. ಇನ್ನು ಏಕಪ್ಪ ಅಂದರೆ ಸುಖ ಬೇಕು ಅಂದರೆ ಕೊಡೋಣ, ಅದು ಬಿಟ್ಬಿಟ್ಟು ನಂಬರೆಲ್ಲ ಕೇಳಬಾರ್ದು, ಸರಿನಾ ಚಿನ್ನು ಅಂತ ಹೇಳಿದ್ದಾರೆ. ಯಾಕೆಂದರೆ ಸ್ನೇಹಿತರೆ, ಎಷ್ಟೋ ಜನ ಇವ್ರ ನಂಬರ್ ಕೊಡಲ್ಲ, ಇವ್ರ ನಂಬರ್ ಕೊಡಲ್ಲ ಅಂತ ಕುಲ್ಗೇಡೆ ಸಿಗ್ತವ್ರೆ. ಆ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ಅವರ ಒಂದು ಮಾತುಗಳನ್ನ ಮತ್ತು ಅವರ ಒಂದು ಆಸೆಗಳನ್ನ, ಅವರ ಒಂದು ಕೋಪಗಳನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಅಂದರೆ ಹೊರಗಡೆ ಆಗಿದ್ದಾರೆ ಅಂತ ಹೇಳ್ಬೋದು. ಸವಾಲಿನ ಬಗ್ಗೆ ಇಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೆ ಅಂತ ನೋಡೋದ, ಲೈಫಲ್ಲಿ ಗ್ರಾಚಾರ ಕೆಟ್ಟಿದ್ರೆ ನಂಬರ್ ಕೇಳಿ, ಗಡಿಬಿಡಿ ಮಾಡಿಬಿಡ್ತೀನಿ ಹುಷಾರ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಪದೇ ಪದೇ ಹೇಳಿದ್ದೇನೆ ಹೇಳಬಾರ್ದು, ಓಕೆ. ಯಾಕೆಂದರೆ ಹೇಳಿದ್ದನ್ನೇ ಹೇಳಿದ್ರೆ ಮನಸ್ಸು ಒಂಥರ ಚಟಪಟಗೊಳ್ಳುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಬೇಡ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಇನ್ನು ಏನು ಗೊತ್ತಿಲ್ಲದೆ ಇರುವ ಮುಗ್ಧ ಮನಸ್ಸು ಆಗಿರಬೇಕು. ಕೆಟ್ಟ ಚಟ ಕಲಿಯಬಾರ್ದು. ಯಾರು ಕಲಿಸ್ಕೊಟ್ರೂ ಕೂಡ ಚಟಗಳನ್ನ ಕಲಿಬಾರ್ದು. ಕೆಟ್ಟದ್ದು ಹೇಳಿ ಕೊಟ್ಟರೆ ಕೇಳಬಾರ್ದು, ಓಕೆನಾ ಅಂತ ಹೇಳಿ. ಇದಿಷ್ಟು ಸವಾಲಿನ ಬಗ್ಗೆ ಇಲ್ಲಿ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಇನ್ನು ಇಷ್ಟು ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಎಷ್ಟು ಇರಬೇಕು, ಏನು ಎತ್ತ ಅಂತ ನೋಡೋಣ. ಶ್ರದ್ಧೆ ಮತ್ತು ಇಷ್ಟ ಇದ್ದರೆ ಮಾತ್ರ ಮುಂದಕ್ಕೆ ಹೆಜ್ಜೆ ಇಡೋದು, ಸರಿನಾ? ಇದು ಮೊದಲನೇ ಹೇಳಿಕೆ. ಪರಿಚಯ ಇದ್ದರೆ ಮಾತಾಡಿಕೊಂಡು ಸ್ವಲ್ಪ ಮುಂದುವರಿಯಬಹುದು, ಏನಂತೀರಾ ಅಂತೇಳಿ ಹೇಳ್ತಕ್ಕಂಥದ್ದು. ಅಂದರೆ ಪರಿಚಯ ಇಲ್ದಲೇ ಇದ್ದರೆ ಸ್ವಲ್ಪ ಮೂವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಜಾಸ್ತಿ ಮಾತಾಡೋದು ಅವೆಲ್ಲ ಹರಟೆ ಹೊಡೆಯೋದು ಅವೆಲ್ಲ ಕಷ್ಟ ಆಗ್ಬೋದು ಅಂತ ಇವರ ಒಂದು ಅಭಿಪ್ರಾಯ ಅಷ್ಟೇ, ಏನಿಲ್ಲ. ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೇಳಿದ್ರೆ ಓಪನ್ ಆಗಬೇಕು ಅಂತ ಹೇಳಿದ್ದಾರೆ. ಅಂದರೆ ಕೆಲವರು ಸಂಕೋಚ ಪಡ್ಕೊಂಡು ಏಕ್ದಮ್ ನುಗ್ಗಿಸೋದು, ಊಟ ಹಾಕ್ಬಿಟ್ಟು ಇವೆಲ್ಲ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಇವರು ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಇವರ ಒಂದು ಜಮೀನಲ್ಲಿ ಯಾವ ರೀತಿ ಇದೆ ಅಂದರೆ, ದ ಬೋರ್ವೆಲ್ ಈಸ್ ವರ್ಕಿಂಗ್, ದ ಸಾಯಿಲ್ ಈಸ್ ಫರ್ಟೈಲ್ ಆ್ಯಂಡ್ ಮೇಜ್ ಹ್ಯಾಸ್ ಬಿನ್ ಗ್ರೋನ್ ಹಿಯರ್ ಫಾರ್ 4 years ಅಂಡ್ ಬೌಂಡ್ರಿ ಸ್ಟೋನ್ಸ್ ಆರ್ ಕ್ಲಿಯರ್. ನೋಡಿ, ಬೋರ್ವೆಲ್ ರನ್ನಿಂಗ್ ಇದೆ, ವರ್ಕಿಂಗಲ್ಲಿದೆ, ವರ್ಕಿಂಗ್ ಕಂಡೀಷನಲ್ಲಿ, ಮತ್ತು ಸಾಯಿಲ್ ಫರ್ಟೈಲ್ ಆ್ಯಂಡ್ ಮೇಜ್ ಹ್ಯಾಸ್ ಬಿನ್ ಗ್ರೋನ್ ಇಯರ್. ಮೆಕ್ಕೆಜೋಳ ತುಂಬಾ ಗ್ರೋತ್ ಆಗಿದೆ, ಓಕೆನಾ. ಮತ್ತು ಸ್ಟೋನ್ಸ್ ಏನಿಲ್ಲ, ಅಂದರೆ ಕಲ್ಲು ಬಂಡೆಗಳು ಜಾಸ್ತಿ ಇಲ್ಲ. ಮತ್ತು ರೋಡ್ ಅಕ್ಸೆಸ್ ಬಂದುಬಿಟ್ಟು 20 feet ಮಡ್ ರೋಡ್ ಕನೆಕ್ಟೆಡ್ ಟು ದ ಮೇನ್ ಟಾರ್ ರೋಡ್ಗೆ. ಅಂದರೆ 20 foot ಮಡ್ ರೋಡ್ ಇದೆ, ಮತ್ತು ಮೇನ್ ರೋಡ್ಗೆ ಕನೆಕ್ಟ್ ಆಗುತ್ತೆ ಈ ಒಂದು 20 foot ಮಡ್ ರೋಡು. ಫಾರ್ಮರ್ಸ್ ನಿಯರ್ ಬೈ ಯೂಸ್ ಡ್ರಿಪ್ ಇರಿಗೇಷನ್ ಆ್ಯಂಡ್ ಟ್ರ್ಯಾಕ್ಟರ್ ಅಕ್ಸೆಸ್ ಕ್ಲೋಸ್ಲಿ ಟು ವೀಕ್ಲಿ ಮಾರ್ಕೆಟ್ಸ್ ಅಂತೆ 3 kilometer ಇದೆ ಸ್ನೇಹಿತರೆ ಆ ಒಂದು ಜಮೀನಿಂದ ಹಿಡಿದು. ಮತ್ತು ಡ್ರಿಪ್ ಇರಿಗೇಷನ್ ಲ್ಯಾಂಡ್ ಆಗಿರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ ಲ್ಯಾಂಡು, ಸುತ್ತಮುತ್ತ ಒಂದು ಒಳ್ಳೆ ವಾತಾವರಣ, ಜೊತೆಗೆ ಟ್ರ್ಯಾಕ್ಟರ್ ಕೂಡ ಬಂದು ಹೋಗೋವಂಥದ್ದು ಮಾಡ್ತದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ.